ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಮ್ಮ ಕರ್ಗಮ್ಮ ನಾನು ಕೆಳಗಡೆ ಇದ್ದೆ. ಆವಾಗ ಏನು ಮಾಡ್ತಿರೋದು ಅಂದರೆ ನನ್ನ ಕಾಯ್ಕೊಂಡು ಕೂತಿದ್ದಾಳೆ. ಯಾಕೆಂದರೆ ಮನೆಗೆ ಬರೋಕ್ಕೆ ಬೆಳಿಗ್ಗೆ ಒಂದು ಚಿಕನ್ ಪೀಸ್ ಹಾಕಿದ್ದೆ. ಅದನ್ನು ತಗೊಂಡೋಗ್ಬಿಟ್ಟು ಫಸ್ಟು ಮರಿ ಕೊಟ್ಟು ಬರುತ್ತೆ. ಮತ್ತೆ ಒಂದು ಹಾಕ್ತೀನಲ್ಲ ಅದನ್ನು ಮಾತ್ರ ಇದು ತಿನ್ನುತ್ತೆ. ಆ ಥರ ಇದು ಫಸ್ಟು ಮಕ್ಳಿಗೆ ಕೊಟ್ಟು ಬಂದು ಮತ್ತೇನಾದರೂ ಹಾಕಿದ್ರೆ ತಿನ್ನೋದು ಅಷ್ಟೆ. ಆಮೇಲೆ ಹಾಲುವನ್ನು ಹಾಕಿರಲಿಲ್ಲ, ಬೌಲ್ನ ತೊಳಿಬೇಕಿತ್ತು ಅಂಥೇಳಿ ಅದಕ್ಕೆ ನಾನು ನೆನೆಸಿಟ್ಬಿಟ್ಟು ಹೋಗಿದ್ದೆ. ಇವಾಗ ಅದಕ್ಕೋಸ್ಕರನೇ ಅದು ಕಾಯ್ಕೊಂಡು ಕೂತಿತ್ತು. ಆಮೇಲೆ ನಾನು ಮನೆಗೆ ಬರಬೇಕಾದ್ರೆ ಬಂತು. ಅದಕ್ಕೆ ಬಂದ ತಕ್ಷಣವೇ ಹಾಲುವನ್ನು ಕಲಿಸ್ಬಿಟ್ಟು, ಹಾಲು ಹಾಕಿಲ್ಲ ಮೊಸರು ಕಲಿಸ್ಬಿಟ್ಟು ಹಾಕಿದ್ದೀನಿ. ನೋಡಿ ಹೆಂಗೆ ತಿನ್ಕೋತಿದ್ದೆ ಗಬ 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 ಅಂತ. ಓಕೆ, ಹಾಗೆ ಸುಮ್ಮನೆ ಡೈಲಿ ಕೆಳಗಡೆ ಹೋಗ್ತೀನಲ್ಲ ನೋಡಿ. ಇವತ್ತು ಇಷ್ಟು ಸೊಪ್ಪು ಸಿಕ್ಕಿದೆ. ಇದೇನಂದರೆ ನಾನು ನೀರು ಹಾಕ್ಬಿಟ್ಟೆ. ಅಂದರೆ ನನಗೆ ಫಸ್ಟು ಪ್ಲ್ಯಾನ್ ಇರಲಿಲ್ಲ ಸೊಪ್ಪೆಲ್ಲ ಕಿತ್ಕೋತೀನಿ ಅಂತೇಳಿ ನೀರು ಹಾಕ್ಬಿಟ್ಟೆ. ಅದು ನೀರು ಹಾಕ್ದಾಗ ಏನಾಗುತ್ತೆ, ಮಣ್ಣೆಲ್ಲ ಹೋಗಿ ಎಲೆ ಮೇಲೆಲ್ಲ ಕುತ್ಕೊಂಡಿದ್ದೆ. ಅದು ನೀರು ಹಾಕ್ಬಾರ್ದಿತ್ತು. ಅದಕ್ಕೆ ಇವಾಗ ಏನು ಮಾಡ್ತೀನಿ, ಇದನ್ನು ಇವತ್ತು ಮಾಡಲ್ಲ, ಈ ಸಾರಿ ಇದನ್ನು ಹಾಕಿ ಮೊಸೊಪ್ಪು ಮಾಡೋಣ ಅಂಥೇಳಿ. ಹೋದ ಸರಿ ಪಲ್ಯ ಮಾಡಿದೆ, ತುಂಬ ಚೆನ್ನಾಗಾಗಿತ್ತು. ಈ ಸರಿ ಮೊಸೊಪ್ಪು ಮಾಡೋಣ ಅಂಥೇಳಿ ಇನ್ನೊಂದು ಸೊಪ್ಪು ತೋರಿಸ್ತೀನಿ. ಅದು ಹಾಕಿದ್ರೆ ಮೊಸೊಪ್ಪೆಲ್ಲ ಮೊಸೊಪ್ಪು ಮಾಡ್ಬೋದು. ಅದು ಒಂದು 2 ಕಡ್ಡಿ ಅಷ್ಟೇ ಕಿತ್ಕೊಂಡಿದ್ದೀನಿ. ನೋಡಿ ಈ ಸೊಪ್ಪನ್ನ ಏನಂತ ಕರೀತಾರೆ, ನಮ್ಮ ಕಡೆ ಬಕ್ರ ಚೋಳಿ ಅಂತ ಕರೀತಾರೆ. ಆಮೇಲೆ ಬಕ್ರೋಟೆ ಸೊಪ್ಪು ಅಂತಲೂ ಕೂಡ ಕರೀತಾರೆ. ಇದರಲ್ಲಿ ಇನ್ನೊಂದು ಥರ ಬರುತ್ತೆ. ಇದು ಸ್ವಲ್ಪ ಎಲೆ ಎಲ್ಲ ನೋಡಿ ಚಿಕ್ಕದಿದೆ. ಇನ್ನೊಂದು ಬರುತ್ತೆ ಸ್ವಲ್ಪ ದೊಡ್ಡದಾಗಿರುತ್ತೆ. ಅದು ಜಮೀನಲ್ಲೆಲ್ಲ ತುಂಬ ಹರಡ್ಕೊಂಡಿರುತ್ತೆ. ಇನ್ನು ಮೊಸೊಪ್ಪು ಮಾಡಿದ್ರೆ ಮಾತ್ರ ಇದನ್ನು ಯೂಸ್ ಮಾಡೋದು, ಇಲ್ಲಾಂದರೆ ಏನು ಯೂಸ್ ಮಾಡಲ್ಲ. ಓಕೆ, ನಮ್ಮ ಕಡೆ ಇದನ್ನು ಮೊಸೊಪ್ಪಿಗೆ ಮಾತ್ರ ಯೂಸ್ ಮಾಡ್ಕೋತೀವಿ. ಇದು ಕೆಳಗಡೆ ತುಂಬ ಇದೆ, ನಾನು ಅವಾಗವಾಗ ಕಿತ್ತಾಕ್ತಾ ಇರ್ತೀನಿ. ಹಾಗೆ ಗಣಕೆ ಸೊಪ್ಪು, ಆಮೇಲೆ ಇನ್ನೊಂದು ಅದೇ ಕೀರೆ ಹರವೆ, ಅದು ಇದೆಲ್ಲ ಇವಾಗ ತೆಗಿಬೇಕು. ಅದಕ್ಕೆ ಇದು ಡ್ರೈ ಆಗಲಿ, ಕ್ಲೀನ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಡೋಣ. ನಾಳೆನೋ ನಾಡಿದ್ದು ಮಾಡೋಣ. ಇದ್ರ ಜೊತೆ ಒಂದಷ್ಟು ಕರಿಬೇವು, ಈರುಳ್ಳಿ, ಟೊಮೆಟೊ ಮತ್ತು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, 1-2 ಕಡ್ಡಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ, ಬೇಳೆ ಎಲ್ಲ ಹಾಕ್ಬಿಟ್ಟು ಮೊಸೊಪ್ಪು ಮಾಡಿದ್ರೆ ಸಖತ್ತಾಗಿರುತ್ತೆ. ಓಕೆ, ಅದಕ್ಕೆ ಗಣಕೆ ಸೊಪ್ಪು ಮತ್ತು ಈ ಥರ ಸೊಪ್ಪೆ ಜಾಸ್ತಿ ಇರೋದು ಇಲ್ಲಿ. ಓಕೆ, ಅಯ್ಯೋ ಕರ್ಗಮ್ಮ ನೋಡಿ 2 ನಿಮಿಷ ಆಯಿತಾ, 3 ನಿಮಿಷದಿಂದ ಹೆಂಗೆ ತಿಂತಿದ್ದಾಳೆ. ಎಷ್ಟು ಹೊಟ್ಟೆ ಹಸಿವಾಗಿರ್ಬೋದು ಅದಕ್ಕೆ. ಅದಕ್ಕೆ ಮೊದಲೇ ನಾನು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲಿಂದನೂ ಕೂಡ ಅದು ತಿಂತಾಯಿದೆ, ಇನ್ನೂ ತಿಂತಾನೇ ಇದೆ. ಅಪ್ಪ ಸಮಾಧಾನ ಆಯಿತು ಅನಿಸುತ್ತೆ ಈಗ. ಹಿಂಗೆ ತಿಂತಿದ್ದಾಳೆ. ಅನ್ನ ತಿಂತಾಳೆ ಸ್ವಲ್ಪ, ಆಮೇಲೆ ಮೊಸರೆಲ್ಲ ಇರುತ್ತಲ್ಲ ಅದೆಲ್ಲ ಖಾಲಿ ಮಾಡಿರ್ತಾಳೆ. ಇದು ಮಂಕಿ, ಇದೇನು ತಿನ್ನಲ್ಲ. ಇದು ದೊಡ್ಡ ಮಂಕಿ ಹಾಗೇ ಇರುತ್ತೆ, ಬರೀ ಚಿಕನ್ ಅಷ್ಟೇ ತಿನ್ನೋದು ಇದು. ಓಕೆ, ನಾನಿಲ್ಲಿ ಸುಮಾರು ಒಂದು 15 ಡೇಸ್ ಆಗಿತ್ತು. ಗೀಝರಲ್ಲಿ ನೀರು ಸಣ್ಣನೇ ಬರ್ತಾಯಿತ್ತು. ಆವಾಗ ಮಮ್ಮಂಗೆ ಹೇಳಿದೆ ಗೀಝರ್ ಸರ್ವಿಸ್ ಮಾಡಿಸ್ಬೇಕು ಅಂಥೇಳಿ. ಸರ್ವಿಸ್ ಎಲ್ಲ ಮಾಡಿಸಿ 1 ವರ್ಷದ ಮೇಲೆ 3-4 ತಿಂಗಳು ಅನಿಸುತ್ತೆ ಆಗಿತ್ತು. ಅದಕ್ಕೆ ಮಾಮಂಗೆ ಹೇಳ್ತಾನೆ ಇದ್ದೆ, ಮಾಮ ಇರು ಇನ್ನೊಂದು ಸ್ವಲ್ಪ ದಿನ ಮಾಡಿಸೋಣ ಅಂತಲೇ ಹೇಳ್ತಾಯಿದ್ರು. ಆಮೇಲೆ ಆದಷ್ಟು ನೀರು ಏನಾಗೋಯ್ತು ಅಂದರೆ ತುಂಬ ಸ್ಲೋ ಆಗೋಯ್ತು ನೀರು. ಆಮೇಲೆ ಹೇಳಿದೆ ಶನಿವಾರ ಮಾಡಿಸೋಣ ಅಂದರೆ ಮಾಡ್ಸೋಕ್ಕಾಗಿಲ್ಲ. ಆಮೇಲೆ ಭಾನುವಾರ ಮಾಡಿಸೋಣ ಅಂದ್ಬಿಟ್ಟು ಇವತ್ತು ಗೀಝರ್ನ ಕ್ಲೀನ್ ಮಾಡಿಸ್ತಾಯಿದ್ದೀವಿ. ಅಂದರೆ ಫುಲ್ಲು ನೀಟಾಗಿ ಸರ್ವಿಸ್ ಎಲ್ಲ ಮಾಡಿಸ್ತಾಯಿದ್ದೀವಿ. ಈ ಗೀಝರ್ ಒಳಗಡೆ ತುಂಬ ಉಪ್ಪು ಕಟ್ಕೊಂಡಿರುತ್ತೆ. ಅದು ಕಟ್ಕೊಂಡು ಆ ಒಳಗಡೆ ಏನು ಟ್ಯಾಂಕ್ ಇರುತ್ತೆ ಅದರೊಳಗಡೆ ಎಲ್ಲ ಉದುರಿ ನಮಗೆ ನೀರು ಸ್ಲೋವಾಗಿ ಬರ್ತಾ ಇರುತ್ತೆ. ಹೋದ ಸರಿ ನಾವು ಸರ್ವಿಸ್ ಮಾಡಿಸಿದಾಗ ಅದನ್ನು ಒಂದು 6 ವರ್ಷ ನಾವು ಸರ್ವಿಸೇ ಮಾಡಿಸಿಲ್ಲ. ಅದಾದಮೇಲೆ ನಾವು ಸರ್ವಿಸ್ ಮಾಡಿಸಿದ್ದು 6 ವರ್ಷ ಅನಿಸುತ್ತೆ. ಅದೇನು ಕರೆಂಟ್ ಶಾಕ್ ಹೊಡೀತು ನೋಡಿ, ಆವಾಗ ನನಗೆ ಈ ಕರೆಂಟ್ ಶಾಕ್ ಹೊಡಿತಾ ಇದೆ ಅಂತ ಅಂದ್ಬಿಟ್ಟು ನೋಡಿದಾಗ ಆವಾಗ ಈ ಥರ
ಗೀಝರ್ನ ಬಿಚ್ಚಿ ಎಲ್ಲ ನೋಡ್ಬೇಕಾದ್ರೆ ಏನೋ ಹೋಗಿದೆ ಅಂತೇಳಿ ಚೆಕ್ ಮಾಡಬೇಕಾದ್ರೆ ಆವಾಗ ಮೊನ್ಮಮ್ಮ ಇದನ್ನು ಸರ್ವಿಸ್ ಮಾಡಿಬಿಡಿ ಅಂದರು. ಅವಾಗಂತೂ ತುಂಬ ಕಟ್ಕೊಂಡಿತ್ತು. ಅದು ಇಲ್ಲಿ ಸಾಲ್ಟ್ ವಾಟರ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಉಪ್ಪು ಕಟ್ಕೊಳ್ಳುತ್ತೆ. ಅಂದರೆ ನಾವು ಬಿಸಿ ಮಾಡಬೇಕು ಅಂತೇನಿಲ್ಲ, ತೊಟ್ಟಿಯಲ್ಲಿ ಅಥವಾ ಒಂದು ಬೌಲಲ್ಲಿ ನೀರಿಟ್ಬಿಟ್ಟು ನಾಳೆಗೆ ಬಂದು ನೋಡಿದ್ರೆ ಮೇಲೆ ತೇಲ್ತಾ ಇರುತ್ತೆ, ಅಷ್ಟು ಉಪ್ಪಿರುತ್ತೆ. ಅಂಥದ್ರಲ್ಲಿ 6 ಇಯರ್ಸಿಂದ ನಾವು ಅದನ್ನು ಸರ್ವಿಸೇ ಮಾಡಿಸಿಲ್ಲ ಅಂದರೆ ಹಿಂಗಿರಬೇಡ ಆ ಥರ ಆಗಿತ್ತು ಗೀಝರು. ಅದಕ್ಕೆ ಮೊನ್ಮಮ್ಮನಿಗೆ ಹೇಳ್ತಾಯಿದ್ದೆ ತುಂಬ ದಿನದಿಂದ ಮಾಡಿಸೋಣ ಅಂಥೇಳಿ. ಮಾಮ ಇವತ್ತು ಮಾಡಿಸೋಣ ನಾಳೆ ಮಾಡಿಸೋಣ ಅಂಥೇಳಿ ಸಂಡೇ ನೆನಪಾಗಿ ಮತ್ತೆ ಒಂದು ಸರಿ ಹೇಳಿದೆ. ಸರಿ ಆಯಿತು, ಆ ಹುಡುಗೇನಾದ್ರು ಸಿಕ್ಕಿದ್ರೆ ಮಾಡಿಸೋಣ ಅಂದ್ಬಿಟ್ಟು ಆಮೇಲೆ ಫೋನ್ ಮಾಡಿದಾಗ ಫ್ರೀ ಇದ್ದಾನೆ ಬರ್ತಾನೆ ಅಂತ ಹೇಳಿದ್ರು. ಆಮೇಲೆ ಸರಿ ಆಯಿತು ಬಂದು ಸರ್ವಿಸ್ ಮಾಡಿಬಿಡ್ಲಿ ಅಂದ್ಬಿಟ್ಟು ಇಲ್ಲಿ ನೋಡಿ ಇದು ಎಷ್ಟು ಕಟ್ಕೊಂಡಿದೆ, ಯಾವ ಥರ ಆಗಿದೆ, ಇಲ್ಲಿ ಎಷ್ಟು ಕಟ್ಕೊಂಡಿದೆ, ಇದರೊಳಗಡೆ ಅಂತೂ ಎಷ್ಟಿದೆ ಅಂದರೆ ತುಂಬ ಇದೆ. ಅದನ್ನೆಲ್ಲ ನೀಟಾಗಿ ಒಂದು ಬಕೆಟ್ಗೆ ಎಲ್ಲನೂ ಬಗ್ಸಿದ್ರು. ನೀಟಾಗಿ ಎಲ್ಲ ಬಗ್ಸ್ಬಿಟ್ಟು ಅದರ ಸುಮಾರು ಒಂದು ಚಿಕ್ಕ ಬಕೆಟಲ್ಲಿ ಒಂದು 3/4 ಬಕೆಟ್ನಷ್ಟು ಏನದು ಕಟ್ಕೊಂಡಿರುವಂಥ ಅಂದರೆ ಗೀಝರೆಲ್ಲ ಉಪ್ಪಿನಂಶ ಏನಿದೆ ಆ ಕಟ್ಕೊಂಡಿರೋದೆಲ್ಲ ಗೀಝರ್ ಒಳಗಡೆನೇ ಇತ್ತು. ಅದು ಒಂದು 3/4 ಬಕೆಟ್ನಷ್ಟು ಇತ್ತು. ಅದಾದಮೇಲೆ ಅವರು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ಅದನ್ನು ಏನದು ಒಂದು ಬಕೆಟಲ್ಲಿ ಹಾಕ್ಬಿಟ್ಟು ಆಮೇಲೆ ಒಂದು ಏನದು ಆ್ಯಸಿಡ್ ತರಿಸಿದ್ರು. ಅಂದರೆ ನಾರ್ಮಲ್ ಆ್ಯಸಿಡು, ಸ್ಟ್ರಾಂಗ್ ಬೇಡ ಅಂತ ಹೇಳಿದ್ರು. ನಾರ್ಮಲ್ ಆ್ಯಸಿಡ್ ಎಲ್ಲ ತರಿಸ್ಬಿಟ್ಟು ಮತ್ತೆ ಅದನ್ನೆಲ್ಲ ಗೀಝರ್ ಒಳಗಡೆ ಎಲ್ಲ ಹಾಕ್ಬಿಟ್ಟು 1 ಅವರ್ ಹಾಗೆ ಬಿಟ್ಬಿಟ್ರು. ಆಮೇಲೆ ಅಂದರೆ ಆ್ಯಸಿಡೆಲ್ಲ ಹಾಕ್ಬಿಟ್ಟು ಅವರು ಮನೆಗೆ ಹೊಟ್ಟೋದ್ರು. 1 ಅವರ್ ಬಿಟ್ಕೊಂಡು ಬರ್ತೀನಿ ಅಂದ್ಬಿಟ್ಟು. ಆಮೇಲೆ ಸರಿ ಆಯಿತು ಅಂತಂದ್ವಿ. 1 ಅವರ್ ಬಿಟ್ಕೊಂಡು ಬಂದು ಮತ್ತೆ ಅದನ್ನು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ನೋಡಿ ಈ ಥರ ಇಷ್ಟು ಇದರಲ್ಲಿ ಈ ಬಕೆಟಲ್ಲಿ ಇಷ್ಟು, ಕೆಳಗಡೆ ಒಂದಷ್ಟು, ಅದ್ರ ಜೊತೆಗೆ ಇನ್ನು ಗೀಝರ್ ಒಳಗಡೆ ಒಂದಷ್ಟು, ಅಷ್ಟು ಸೇರಿ ಎಷ್ಟಿತ್ತು ಅಂದರೆ ತುಂಬ. ಇನ್ನು 1 ವರ್ಷದಲ್ಲಿ ಇಷ್ಟು ಕಟ್ಟಿದೆ. ಹೋದ ವರ್ಷವೂ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇತ್ತು, ಆದರೆ ಅದು 5-6 ವರ್ಷದಿಂದ ಹಾಗೇ ಇತ್ತು. ಆದರೆ ಅದನ್ನು ನಾವು ಸರ್ವಿಸೇ ಮಾಡಿಸಿರಲಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೂ ಇದೆ. ಇಲ್ಲಿ ಇದಕ್ಕೆ ಆ್ಯಸಿಡ್ ಹಾಕ್ಬಿಟ್ಟು ಹೋಗಿದ್ದಾರೆ ಅವ್ರು, ಇನ್ನೂ ಬಂದಿಲ್ಲ. ನಾವು ಅದರಲ್ಲಿ ನೋಡ್ತಾ ಇದ್ದೀವಿ ಯಾವ ಥರ ಆಗಿದೆ ಅಂಥೇಳಿ. ಫುಲ್ಲು ಒಳಗಡೆ ಎಲ್ಲ ಕಟ್ಕೊಬಿಟ್ಟಿದೆ. ಅದನ್ನು ಕೂಡ ಕ್ಲೀನ್ ಮಾಡಿದ್ರು. ಅಂದರೆ ಆ್ಯಸಿಡ್ ಹಾಕಿ ಬಿಟ್ಬಿಟ್ರೆ 1 ಅವರು ಅದು ನೀಟಾಗಿ ಚೆನ್ನಾಗಿ ಹೋಗುತ್ತೆ ಅಂಥೇಳಿ ಆ ರೀತಿ ಬಿಟ್ಟಿರೋದಷ್ಟೇ. ಆಮೇಲೆ ಅವರು ಹೋಗ್ಬಿಟ್ಟು 1 ಅವರ್ ಬಿಟ್ಕೊಂಡು ಬಂದಿದ್ದು. ಆಮೇಲೆ ಬಂದಮೇಲೆ ನಾನು ಅವರಿಗೆ ಕ್ಲೀನ್ ಎಲ್ಲ ನಾನು ಹೇಳಿದವರು ಫಸ್ಟು ಇದನ್ನೆಲ್ಲ ಚೆಲ್ಬಿಟ್ಟು ಹಾಗೆ ಕೈ ಹಾಕ್ಬಿಟ್ರು. ನನಗೆ ಭಯ ಆಗೋಯಿತು. ಅಂದರೆ ಫಸ್ಟು ಚೆಲ್ಲಿ ಮತ್ತೆ ಒಂದು ಸ್ವಲ್ಪ ನೀರೆಲ್ಲ ಹಾಕಿ ತೊಳೆದಿದ್ದಾರೆ, ನನಗೆ ಗೊತ್ತಿಲ್ಲ ಅದು. ಆಮೇಲೆ ಎಲ್ಲ ನನಗೆ ಸಡನ್ನಾಗಿ ಆ್ಯಸಿಡ್ ಒಳಗಡೆ ಕೈ ಹಾಕ್ಬಿಟ್ರೇನೋ ಅಂತ, ಇಲ್ಲ ಚೆಲ್ಬಿಟ್ಟು ಮತ್ತೆ ತೊಳೆದ್ಬಿಟ್ಟು ಮತ್ತೆ ಹಾಕಿದ್ದು ಅಂತಂದರು. ನೋಡಿ ಇನ್ನೂ ಅರ್ಧದಷ್ಟು ನೀಟಾಗಿ ಹೋಗಿದೆ, ಇನ್ನೂ ಒಂದು ಅರ್ಧದಷ್ಟು ಹಾಗೇ ಇದೆ. ಅದನ್ನೆಲ್ಲ ಆಮೇಲೆ ಕ್ಲೀನ್ ಮಾಡಿದ್ರು. ಆಮೇಲೆ ಅವರಿಗೆ ಟೀ ಏನಾದರೂ ಕುಡಿತೀರ, ಹೇಗಿದ್ರು ಸಂಡೇ ಅಲ್ವಾ, ನಾವು ಮನೇಲೇ ಇದ್ವಲ್ಲ, ಆವಾಗ ಟೀ ಎಲ್ಲ ಮಾಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಅವರು ಇಲ್ಲ, ನಾನು ಒಂದು ದಿನಕ್ಕೆ ಒಂದೇ ಸರಿ ಟೀ ಎಲ್ಲ ಕುಡಿಯೋದು ಅಂತಂದರು. ಆಮೇಲೆ ಮೊನ್ಮಮ್ಮ ನಮಗೆ ಮಾಡು ಅಂತೇಳಿ ಹಾಗೆ ಮೊನ್ಮಮ್ಮನಿಗೆ, ನನಗೆ ಮತ್ತು ಕೌಶಿಗೆ ಇಲ್ಲಿ ಟೀನ ಮಾಡ್ತಾಯಿದ್ದೀನಿ. ಆದಷ್ಟು ನೀವು ಗೀಝರ್ನ ವರ್ಷಕ್ಕೆ 1 ಸರಿನಾದರೂ ಸರ್ವಿಸ್ ಮಾಡಿಸಿ. ನಾವೆಲ್ಲ ಹೇಗೆ ಅಂದರೆ ತುಂಬ ಇನ್ನೇನು ಆಗೋದೇ ಇಲ್ವೇನೋ, ನೀರೇ ಬರ್ತಾಯಿಲ್ಲ ಅನ್ನೋ ಟೈಮಲ್ಲಿ ಹೋಗಿ ಸರ್ವಿಸ್ ಮಾಡ್ಸೋಕ್ಕೆ ಅಂತೇಳಿ ಹೋಗೋದು. ಅದಕ್ಕೆ ಮೊದಲೇ ವರ್ಷಕ್ಕೆ 1 ಸರಿ ಮಾಡಿಸಿದ್ರೆ ಬೆಸ್ಟು. ಈ ಥರ ಏನು ಪ್ರಾಬ್ಲಮ್ಮು ಆಗೋಲ್ಲ. ಮತ್ತು ಅದೆಲ್ಲ ಉಪ್ಪೆಲ್ಲ ಕಟ್ಕೊಂಡು ನೀರೊಳಗಡೆನೇ ಇರುತ್ತೆ. ಆವಾಗ ನೀರು ಕೂರೋದಕ್ಕೆ ಅಂದರೆ ಗೀಝರ್ ಒಳಗಡೆ ನೀರು ಇರೋದಕ್ಕೆ ಜಾಗ ಇರೋಲ್ಲ, ಬರೀ ಉಪ್ಪೆಲ್ಲ ಕುತ್ಕೊಂಡಿರುತ್ತಲ್ಲ, ನೀರು ಇರೋದಕ್ಕೆ ಹೇಗೆ ಸಾಧ್ಯ? ಹಾಗೆ ಏನಾಗ್ತಾಯಿತ್ತು ಅಂದರೆ ನೀರು ಉಪ್ಪೆಲ್ಲ ಜಾಸ್ತಿ ಕುತ್ಕೊಂಡ್ಮೇಲೆ ಆ ನೀರು ಏನಾಗ್ಬಿಡುತ್ತೆ ಅಂದರೆ ಅದೀಗ ನಮ್ಮ ಗೀಝರ್ ಬಂದು 15 ಲೀಟರ್ದು. ಅದು 15 ಲೀಟರ್ ನೀರೇ ಬರ್ತಾ ಇರಲಿಲ್ಲ. ಒಂದು ಬಕೆಟಲ್ಲಿ ಒಂದು 10 ಲೀಟ್ರಷ್ಟು, ಅಂದರೆ ನೀರು ಕಡಿಮೆ ಆಗ್ತಾ ಇರುತ್ತೆ. ಅಂದರೆ ಬಿಸಿ ನೀರು ನಾವು ನಲ್ಲಿ ಆನ್ ಮಾಡಿದಾಗ ಬರುತ್ತಲ್ವ, ಅದು ಬರ್ತಾ ಕಡಿಮೆ ಆಗ್ತಾ ಹೋಗುತ್ತೆ. ಏನಕ್ಕೆ ಈ ಥರ ಆಗ್ತಾಯಿದೆ ಅಂದಾಗ ಒಳಗಡೆ ಅದು ಉಪ್ಪೆಲ್ಲ ಕುತ್ಕೊಂಡಿರುತ್ತೆ. ಅದಕ್ಕೆ ಹೇಳಿದ್ದು ಆದಷ್ಟು ನೀವು ಗೀಝರ್ನ ಸರ್ವಿಸ್ನ ವರ್ಷಕ್ಕೆ 1 ಸರಿನಾದರೂ ಮಾಡಿಸಿ ಅಂತೇಳಿ. ಈ ಥರ ಎಷ್ಟು ನೋಡಿ, ನೀವೇ ನೋಡಿದ್ದೀರ ಎಷ್ಟು ಉಪ್ಪೆಲ್ಲ ಕಟ್ಕೊಂಡಿತ್ತು ಅಂತೇಳಿ. ಅದಕ್ಕೋಸ್ಕರ ಅಷ್ಟೇ. ಅದಾದಮೇಲೆ ನಾನು ಮತ್ತೆ ಯಾವುದೇ ವೀಡಿಯೋ ಮಾಡಲಿಲ್ಲ. ಅವ್ರು ಬಂದು ಗೀಝರೆಲ್ಲ ಮತ್ತೆ ಕ್ಲೀನ್ ಮಾಡಿ ಮತ್ತೆ ಅದನ್ನೆಲ್ಲ ಫಿಟ್ ಮಾಡಿ ಎಲ್ಲ ಹೋದ್ಮೇಲೆ ಆಮೇಲೆ ನಾನೆಲ್ಲ
ಮನೆಯೆಲ್ಲ ಕ್ಲೀನ್ ಮಾಡಿ ಗುಡಿಸಿ ಒರೆಸಿ ಆಮೇಲೆ ಮಾಡಿದ್ದು. ಅದಕ್ಕೆ ಮತ್ತೆ ಅದು ಯಾವುದೇ ವೀಡಿಯೋ ಮಾಡಲಿಲ್ಲ ಅಷ್ಟ. ಅದಾದಮೇಲೆ ಸಾಯಂಕಾಲ ಹೇಗಿರೋ ಕೆಳಗಡೆ ಒಂದು ರೌಂಡು ಹೋಗ್ತೀನಲ್ಲ, ಅದಕ್ಕೆ ಇಲ್ಲಿ ಬೆಕ್ಕು ಅಲ್ಲಿ ಇತ್ತಲ್ಲ, ಅದಕ್ಕೆ ಸುಮ್ಮನೆ ಒಂದು ರೌಂಡ್ ಹೋಗಿದ್ದೆ. ಏನು ಮಾಡ್ತಾಯಿದೆ ಬೆಕ್ಕುಗಳು ಅಂತೇಳಿ ನೋಡ್ಕೊಬರೋಣ ಅಂಥೇಳಿ. ಅದೆಲ್ಲ ಮರಿಗಳೆಲ್ಲ ಇಲ್ಲಿ ಆಟ ಆಡ್ತಾಯಿದೆ. ಸದ್ಯಕ್ಕೆ ಗೀಝರ್ದಾಯಿತು. ಇನ್ನು ನನಗೆ ಮೋಟ್ರದೊಂದಿದೆ, ಅದು ಒಂದು ರಿಪೇರಿ ಮಾಡಿಸ್ಬೇಕು. ಅದು ಸರಿಯಾಗಿ ಒಂದು ಸರಿ ಆನ್ ಆಗುತ್ತೆ, ಒಂದು ಸರಿ ಆನ್ ಆಗುತ್ತೆ ಅಂದರೆ ಹೇಗೇನೋ ಒಂದು ಸರಿ ಸಣ್ಣಕ್ಕೆ ಹೋಗುತ್ತೆ ನೀರು, ಒಂದು ಸರಿ ದಪ್ಪಕ್ಕೆ ಹೋಗುತ್ತೆ ನೀರು. ಅದರಿಂದ ನೀರು ಹೋಗ್ತಿದೆಯಲ್ಲ ಅಂದ್ಬಿಟ್ಟು ನಾವು ಸುಮ್ಮನೆ ಇದ್ದೀವಿ. ಫುಲ್ಲು ಏನಾದರೂ ಹಾಳಾಗ್ಬಿಟ್ರೆ ತೋರಿಸ್ಬೋದು. ಅದು ಹಾಳಾಗಿಲ್ಲ, ಸ್ಲೋವಾಗಿ ಹೋಗುತ್ತೆ ಅಷ್ಟೇ ನೀರು, ಒಂದು ಸರಿ ಫಾಸ್ಟಾಗಿ ಹೋಗುತ್ತೆ. ಆದ್ದರಿಂದ ಮೋನ್ಮಮ್ಮ ಏನೋ ವರ್ಕ್ ಆಗ್ತಿದೆಯಲ್ಲ ಬಿಡು ನೋಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದಾರೆ ಅಷ್ಟೇ. ಅದೊಂದು ರೆಡಿ ಮಾಡಿಸ್ಬಿಟ್ರೆ ಮತ್ತೆ ಇನ್ನೇನೂ ಪ್ರಾಬ್ಲಮ್ ಇಲ್ಲ ಅಷ್ಟೇ. ಹಾಗೆ ಮೋಟ್ರೆಲ್ಲ ಹಾಕ್ಬಿಟ್ಟು ಮೇಲೆ ಬಂದೆ. ಏನಕ್ಕೆ ಅಂದರೆ ಬೆಕ್ಕು ಒಂದೇ ಹೊರಗಡೆ ಕೂತಿತ್ತು. ಕೌಶಿ ಮತ್ತು ಮೋನ್ಮಮ್ಮ ಕುಡಿಯೋ ನೀರು ತರೋದಕ್ಕೆ ಅಂತೇಳಿ ಹೋಗಿದ್ರು. ಅದರಿಂದ ನಾನು ಇಲ್ಲೇ ವಾಕ್ ಮಾಡೋಣ ಅಂಥೇಳಿ ಇಲ್ಲೇ ವಾಕ್ ಮಾಡ್ತಾ ಇದ್ದೀನಿ ಅಷ್ಟೇ. ನನಗೆ ಇಲ್ಲಿ ವಾಕ್ ಮಾಡೋದಕ್ಕಿಂತ ಫಸ್ಟು ಇಲ್ಲೇ ವಾಕ್ ಮಾಡ್ತಾಯಿದ್ದು, ಇವಾಗ ಕೆಳಗಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ವಾಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಫಸ್ಟ್ ಫ್ಲೋರಲ್ಲಿ ಮನೆ ಇರೋದ್ರಿಂದ ರೋಡಲ್ಲಿ ಹೋಗೋರೆಲ್ಲ ನೋಡ್ತಾ ಇರ್ತಾರೆ, ಒಂಥರ ಅನಿಸುತ್ತೆ. ಕೆಳಗಡೆ ವಾಕ್ ಮಾಡಿದ್ರೆ ಬೆಸ್ಟ್ ಅನಿಸುತ್ತೆ, ಅದೇನು ಯಾರಿಗೂ ಕಾಣಿಸೋದಿಲ್ಲ ಕೆಳಗಡೆ ವಾಕ್ ಮಾಡ್ತಾಯಿದ್ರೆ. ಅದರಿಂದ ಬೆಕ್ಕಿರ ಒಂದೇ ಮಲಗಿತ್ತಲ್ಲ, ಇನ್ನು ಅದು ಬಂದು ಕಚ್ಚುತ್ತೇನೋ ಅನ್ನೋ ಒಂದು ಇದಕ್ಕೆ ನಾನು ಬಂದಿಲ್ಲಿ ವಾಕ್ ಮಾಡ್ತಾಯಿದ್ದೀನಿ ಅಷ್ಟೇ. ಮತ್ತು ಕೌಶಿ ಮಾಮ ಬರೋ ತನಕ ಅವ್ರು ಬಂದಮೇಲೆ ನೀರು ತರ್ತಾರೆ, ಅವ್ರು ಮೇಲಿರ್ತಾರೆ, ನಾನು ಕೆಳಗಡೆ ವಾಕ್ ಮಾಡ್ತೀನಿ ಆ ಥರ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.